ನರೇಗಾ ಯೋಜನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದು ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಪಾಸ್ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿದೆ. ಮತ್ತೊಂದು ಕಡೆ ಇದೇ ವಿಚಾರವನ್ನು ಮುಂದಿಟ್ಟು ಇವತ್ತು ಪ್ರತಿಭಟನೆಗೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಮುಂದಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ನಾವು ಏನಕ್ಕಾಗಿ ನರೇಗಾದ ವಿರುದ್ಧ ಅಥವಾ ವಿಬಿಜಿ ರಾಮ್ಜಿ ವಿರುದ್ಧ ಧ್ವನಿ ಎತ್ತಿದ್ದೇವೋ ಅದನ್ನ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಪ್ರಯತ್ನ. ಈ ಮಧ್ಯೆ ಬಿಜೆಪಿಯು ಕೂಡ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಗಾಂಧಿ ಪ್ರತಿಮೆಯ ಮುಂದೆ ಅವರ ಪ್ರತಿಭಟನೆಯ ಉದ್ದೇಶ ಇರೋದು ರಾಜ್ಯಪಾಲರಿಗೆ ಅಗೌರವ ತೋರಲಾಯಿತು ಮೊನ್ನೆ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಅನ್ನೋ ವಿಚಾರ. ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ, ಕಾಂಗ್ರೆಸ್ ಮತ್ತು ಕಮಲ ಮಧ್ಯೆ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇವತ್ತು ತಾಲೂಕು ಮಟ್ಟದಿಂದ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಯೋಚಿಸಿರೋದು. ಹೋರಾಟ ಆರಂಭ ಆಗಿದೆ, ಪ್ರತಿಭಟನೆಗಳು ಶುರುವಾಗಿದೆ. ರಾಜ್ಯ ಮಟ್ಟದ ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುತ್ತೆ. ಮತ್ತೊಂದೆಡೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಸಿಡಿದೆದ್ದಿದ್ದಾರೆ. ಅವರು 4-5 ವಿಚಾರಗಳನ್ನ ಮಿಕ್ಸ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ರಾಜ್ಯಪಾಲರಿಗೆ ಅಗೌರವ ಅನ್ನುವಂಥ ವಿಚಾರ, ಮತ್ತೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ವಿಚಾರ, ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರ ಎಲ್ಲವನ್ನ ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂಭಾಗ ಬಿಜೆಪಿ ಜೆಡಿಎಸ್, ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮೊನ್ನೆಯಿಂದಲೂ ಕೂಡ ಅವರು ಹೇಳ್ತಾ ಇರೋದು ಹೆಸರನ್ನ ಯಾಕೆ ಬದಲಾಯಿಸಿದ್ರಿ ಅನ್ನೋದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ರೇಷಿಯೋ ಯಾಕೆ ಚೇಂಜ್ ಮಾಡಿದ್ರಿ? 90-10 ಅಂತ ಇದ್ದಂತ ಯೋಜನೆಯ ವೆಚ್ಚದ ಅನುಪಾತ ಅಂದ್ರೆ 90% ಕೇಂದ್ರ, 10% ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿದ್ದಂತ ಯೋಜನೆಯನ್ನ 60% ಕೇಂದ್ರ, 40% ರಾಜ್ಯ ಸರ್ಕಾರ ಅಂತ ಮಾಡಿದ್ದೀರಿ. ಇದರಿಂದ ಫಿನಾನ್ಷಿಯಲ್ ಬರ್ಡನ್ ಆಗತ್ತೆ ರಾಜ್ಯಗಳಿಗೆ ಅನ್ನೋದು ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇರೋದು ಈ ಯೋಜನೆಯನ್ನ ವಿರೋಧಿಸಿ. ಈ ಮಧ್ಯೆ ಏಪ್ರಿಲ್ 1ರಿಂದ ನೂತನ ವಿಬಿಜಿ ರಾಮ್ಜಿ ಜಾರಿ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿದೆ. ಏಪ್ರಿಲ್ 1 ಅಂದ್ರೆ ಹೊಸ ಆರ್ಥಿಕ ವರ್ಷದಿಂದ ಈ ಹೊಸ ಯೋಜನೆ ಜಾರಿ ಆಗ್ತಾ ಇದೆ. ಆಕ್ಟ್ ಮುಖಾಂತರ ಅದು ಜಾರಿ ಆಗ್ತಾ ಇದೆ. ಆಕ್ಟ್ಗೆ ಈಗಾಗಲೇ ಸಿಗ್ನೇಚರ್ ರಾಷ್ಟ್ರಪತಿಗಳು ಹಾಕಿದ್ದಾರೆ. ವಿಬಿಜಿ ರಾಮ್ಜಿ ಇವತ್ತು ಆಡಳಿತ ಪಕ್ಷ ವಿಪಕ್ಷಗಳ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿರೋದು. ಅದರ ಜೊತೆಗೆ ಬಿಜೆಪಿಯೇತರ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ಪ್ರತಿಭಟನೆಯ ರೂಪ ಸಿಗ್ತಾ ಇದೆ. ರಾಜ್ಯದಾದ್ಯಂತ ಪ್ರತಿಭಟನೆ ಕಾಂಗ್ರೆಸ್ನಿಂದ. ಬಿಜೆಪಿ ಈ ಪ್ರತಿಭಟನೆಯನ್ನು ಡೈವರ್ಟ್ ಮಾಡೋದಕ್ಕೆ ಈ ಪ್ರತಿಭಟನೆನೋ ಗೊತ್ತಿಲ್ಲ, ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆಯ 2 ಸ್ಥಳಗಳು ರಾಜಧಾನಿಯಲ್ಲಿ. ನಮ್ಮ ಇಬ್ಬರು ಪ್ರತಿನಿಧಿಗಳು ಅಲ್ಲಿ ರೆಡಿ ಇದ್ದಾರೆ. ಒಂದು ಫ್ರೀಡಂ ಪಾರ್ಕ್ನಿಂದ ಮಾರುತೇಶ್, ಅದೇ ರೀತಿ ಗಾಂಧಿ ಪ್ರತಿಮೆಯ ಮುಂಭಾಗದಿಂದ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಇಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ಮೊದಲಿಗೆ ಮಾರುತೇಶ್, ಈಗ ಏಪ್ರಿಲ್ 1ರಿಂದ ಇದು ಜಾರಿ ಆಗೋದು ಖಚಿತ ಆಗಿದೆ. ಈ ಹಂತದಲ್ಲಿ ಕಾಂಗ್ರೆಸ್ ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಏನ್ ಮೆಸೇಜ್ ಕೊಡೋದಕ್ಕೆ ಹೊರಟಿದೆ? ರಕ್ಷಿತ್, ಈ ಯೋಜನೆ ಜಾರಿ ಆಗ್ತಾ ಇರೋದ್ರಿಂದ ಆಗುವಂತಹ ಸಮಸ್ಯೆಗಳನ್ನ ಜನರಿಗೆ ತಿಳಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಒಂದು, ಈ ಯೋಜನೆಯಲ್ಲಿ ಗಾಂಧೀಜಿ ಹೆಸರನ್ನ ಕೈಬಿಟ್ಟಿರತಕ್ಕಂಥದ್ದು ಒಂದು ಪ್ರಮುಖವಾದ ವಿಚಾರ. ಆ ವಿಚಾರವನ್ನ ಜನರಿಗೆ ತಲುಪಿಸಬೇಕು ಅನ್ನುವಂಥದ್ದು. ಇನ್ನೊಂದು, ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು ಯೋಜನೆಗಳು ಸರಾಗವಾಗಿ ನಡೀತಾ ಇತ್ತು. ಈಗ ರಾಜ್ಯ ಸರ್ಕಾರದ ಜವಾಬ್ದಾರಿಯು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. 60-40 ರೇಷಿಯೋದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದು ಜಾರಿಗೆ ತಂದ್ರೆ ನರೇಗಾ ಯೋಜನೆಯನ್ನ ಬಹುತೇಕ ರಾಜ್ಯಗಳು, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳಿದೆ. ಉದಾಹರಣೆಗೆ ಕರ್ನಾಟಕವನ್ನು ತೆಗೆದುಕೊಂಡ್ರೂ ಕೂಡ ಅತಿ ಹೆಚ್ಚಿನ ಹಣ ಗ್ಯಾರಂಟಿಗಳಿಗೆ ವಿನಿಯೋಗ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನರೇಗಾವನ್ನ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜಾರಿಗೊಳಿಸ್ತೀವಿ, ಆ ಮೂಲಕ ಕೆಲಸ ಮಾಡ್ತೀವಿ ಅಂದ್ರೆ 40% ಹೆಚ್ಚುವರಿ ಆಗುತ್ತೆ. ರಾಜ್ಯ ಸರ್ಕಾರದ ಕೆಲ ಅಧಿಕಾರಿಗಳು ಹೇಳೋ ಪ್ರಕಾರ ಕನಿಷ್ಠ 5,000-6 ಸಾವಿರ ವಾರ್ಷಿಕವಾಗಿಯೂ ಕೂಡ ಸರ್ಕಾರಕ್ಕೆ ಹೊರೆಯಾಗುತ್ತೆ. ಈಗಲೇ ಗ್ಯಾರಂಟಿಗಳಿಂದ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಸರ್ಕಾರಕ್ಕೆ ಈ ಕಾಯ್ದೆ ಜಾರಿಗೊಳಿಸಿ ಅದರ ಮೂಲಕ ಕೆಲಸ ಮಾಡೋದಾದ್ರೆ ಇನ್ನೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ 125 ದಿನಗಳನ್ನ ಏರಿಸಿದ್ದೀವಿ ಅಂತೇಳಿ ಬಿಜೆಪಿ ಪದೇ ಹೇಳ್ತಾ ಇದೆ. ಆದ್ರೆ 100 ದಿನಗಳ ಕೆಲಸವನ್ನೇ ಸಾಕಷ್ಟು ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ.
ಹೀಗಿರುವಾಗ 125 ದಿನಗಳನ್ನ ಕೊಡ್ಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಅನ್ನುವಂತ ವಿಚಾರವನ್ನು ಕೂಡ ಕಾಂಗ್ರೆಸ್ ಎತ್ತುತ್ತಾ ಇದೆ. ಇದರ ಜೊತೆಗೆ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತು ಅವರ ವಿವೇಚನೆಗೆ ತಕ್ಕ ಹಾಗೆ ಕೆಲಸ ಮಾಡುವಂತ ಅವಕಾಶಗಳಿತ್ತು. ಈಗ ಕೃಷಿ ಸಂದರ್ಭದಲ್ಲಿ ಕೆಲಸ ಮಾಡಬಾರದು ಅನ್ನುವಂತ ನಿಯಮಗಳನ್ನು ಹಾಕಿದ್ದಾರೆ. ಈ ರೀತಿಯಾದಂತಹ ನಿಯಮಗಳು ನಿಜವಾಗ್ಲೂ ಜನರಿಂದ ಕೆಲಸ ಮಾಡುವಂತಹ ಹಕ್ಕನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಇದನ್ನ ಜನರಿಗೆ ತಲುಪಿಸಬೇಕು ಅನ್ನುವಂತ ಕಾರಣಕ್ಕಾಗಿ, ಯಾಕೆಂದ್ರೆ ಇದು ಜನಾಂದೋಲನದ ಹೋರಾಟ ಆದ್ರೆ ಮಾತ್ರ ಈ ಕಾಯ್ದೆಯ ಬಗ್ಗೆ ಜನರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿ ಸರ್ಕಾರದ ವಿರುದ್ಧ ಟೀಕೆಗಳಿರ್ಬೋದು ಅಥವಾ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೇಳದ ಕಾರಣ ಆಗುತ್ತೆ. ಇದು ಕೇವಲ ಕಾಂಗ್ರೆಸ್ನ ಹೋರಾಟ ಆದ್ರೆ ಇದು ಹೋರಾಟಕ್ಕೆ ಮಾತ್ರ ಸೀಮಿತ ಆಗುತ್ತೆ ವಿನಃ ಬೇರೆ ಯಾವುದೇ ಪ್ರಯೋಜನ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಇದನ್ನ ಕೇವಲ ರಾಜ್ಯ ಮಟ್ಟದ ಹೋರಾಟ ಮಾತ್ರ ಅಲ್ಲದೆ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜನರಿಗೆ ಅವೇರ್ನೆಸ್ ಮೂಡುವಂತ ಸಲುವಾಗಿ ಬೂತ್ ಲೆವೆಲ್ ತನಕ ಕೂಡ ತಮ್ಮ ಬೂತ್ ಲೆವೆಲ್ ಏಜೆಂಟ್ಗಳ ಮೂಲಕವೂ ಕೂಡ ಈ ಕಾಯ್ದೆಯ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ರಕ್ಷತ್ ಮಾರುತೇಶ್, ಇನ್ನು ರವಿ, ಬಹುಶಃ ಬಿಜೆಪಿಯ ಪ್ರತಿಭಟನೆಯ ಉದ್ದೇಶಗಳನ್ನ ಅಥವಾ ದೋಸ್ತಿ ಪ್ರತಿಭಟನೆಯ ಉದ್ದೇಶಗಳನ್ನ ನೋಡ್ತಾ ಇದ್ದೆ, 3-4 ವಿಚಾರಗಳನ್ನ ಮಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವ್ರದ್ದು ಪ್ರತಿಭಟನೆ ಹೆಂಗೆ ಇದು? ರಕ್ಷತ್, ಈಗಾಗಲೇ ಮಾರ್ತೇಶ್ ಹೇಳ್ತಾ ಇದ್ರು ವಿಬಿಜಿ ರಾಮಜಿಯ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದೆ, ಒಂದು ರೀತಿ ಜನರಲ್ಲಿ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದೆ. ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ಕೂಡ ಅದಕ್ಕೆ ಕೌಂಟರನ್ನು ಮಾಡೋದು ಸಹಜ. ಯಾಕೆಂದರೆ ವಿಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಆದರೆ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಕೇಂದ್ರ ಸರ್ಕಾರ ತಂದಂಥ ಕಾಯ್ದೆಯನ್ನು ಒಂದು ರಾಜ್ಯ ಸರ್ಕಾರ, ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ರಾಜ್ಯ ಸರ್ಕಾರ ವಿಧಾನಸಭೆಯ ಒಳಗಡೆ ನೀವು ಅದನ್ನು ಖಂಡನಾ ನಿರ್ಣಯವನ್ನು ಮಾಡ್ತೀರಿ ಅಂತ ಹೇಳಿದಾಗ ಇದಕ್ಕೆ ಒಕ್ಕೂಟ ವ್ಯವಸ್ಥೆಗೆ, ಸಂವಿಧಾನಕ್ಕೆ ವಿರುದ್ಧ ಎನ್ನುವಂಥದ್ದು ಬಿಜೆಪಿ ಆರೋಪ. ಈಗಾಗಲೇ ಮಾರ್ತೇಶ್ ಹೇಳ್ತಾ ಇದ್ರು 60-40 ಅನುಪಾತದ ಅಡಿಯಲ್ಲಿ ಏನು ಕಾಯ್ದೆಯನ್ನು ತಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇರಬಹುದು ಮತ್ತು ರಾಜ್ಯದ ಬಿಜೆಪಿ ನಾಯಕರುಗಳು ಕೊಡ್ತಾ ಇರುವಂಥ ಸಮರ್ಥನೆ ಏನು, ರಾಜ್ಯದ ಪಾಲುದಾರಿಕೆ ಯಾಕೆ ಬೇಕು ಅಂತ ಹೇಳಿದರೆ, ಈಗಾಗಲೇ ಈ ಒಂದು ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ. ಕೆಲಸವನ್ನು ಮಾಡಿದ್ದೀನಿ, ಗಂಡಸರಿಗೆ ಸೀರೆಯನ್ನು ಉಡಿಸಿ ಅವರಿಗೆ ಬಿಲ್ಲನ್ನು ಮಾಡ್ಕೊಂಡಂಥ ಅನೇಕ ಉದಾಹರಣೆಯನ್ನು ಫೋಟೋ ಸಹಿತ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಡುಗಡೆ ಮಾಡಿದರು. ಅಂದರೆ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ. ಹೀಗಾಗಿ ಈ ಒಂದು ಅವ್ಯವಹಾರವನ್ನು ತಡೆಯೋದಕ್ಕೆ ರಾಜ್ಯದ ಪಾಲುದಾರಿಕೆ ಇದ್ದಾಗಲೂ ಕೂಡ ಒಂದಿಷ್ಟು ಸಹಕಾರ ಆಗುತ್ತೆ. ಏನೋ ಕೇಂದ್ರ ಕೊಡ್ತದೆ, ಬೇರೆ ಕೇಂದ್ರದಲ್ಲಿ ಬೇರೆ ಯಾವುದೋ ಒಂದು ಪಕ್ಷ ಅಧಿಕಾರದಲ್ಲಿ ಇರ್ತದೆ, ರಾಜ್ಯದಲ್ಲಿ ಬೇರೆ ಯಾವುದೋ ಒಂದು ಪಕ್ಷ ಅಧಿಕಾರದಲ್ಲಿ ಇರ್ತದೆ, ಕೇಂದ್ರ ಹೇಗಾದರೂ ಕೊಡ್ತಾ ಇದೆ, ನಾವು ಏನಾದರೂ ಮಾಡಬಹುದು ಎನ್ನುವಂಥ ಆ ಒಂದು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಜವಾಬ್ದಾರಿ ಇರಲಿ ಎನ್ನುವ ಕಾರಣಕ್ಕೆ ನಾವು ನಿಯಮವನ್ನು ಜಾರಿಗೊಳಿಸಿದೆ ಎನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದೆ. ತಾವು ಹೇಳ್ತಾ ಇದ್ರಿ 2-3 ವಿಚಾರಗಳನ್ನು ಸೇರಿಸಿದ್ರಿ ಅಂತ. ಈಗ ರಾಜ್ಯ ಬಿಜೆಪಿಗೆ ಮತ್ತು ವಿಪಕ್ಷವಾಗಿರುವ JDS ಮತ್ತು ಬಿಜೆಪಿಗೆ ಸದನದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಒಂದು ವಿಬಿಜಿ ರಾಮಜಿ ಬಗ್ಗೆ ಆದಂಥ ಪ್ರಕರಣದಲ್ಲಿ ರಾಜ್ಯಪಾಲರನ್ನು ಹೇಗೆ ನಡೆಸಿಕೊಳ್ಳಲಾಯಿತು ಸದನದಲ್ಲಿ ಹೇಳುವುದನ್ನು ಇಡೀ ರಾಜ್ಯ ನೋಡಿದೆ. ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ಆಡಿಯೋ ಸಿಕ್ಕಿದೆ, ನೇರವಾಗಿ ಸಚಿವರುಗಳ ಪಾತ್ರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಇವತ್ತು ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದ್ರೆ, ಜೊತೆಗೆ ಬಳ್ಳಾರಿಯಲ್ಲಿ ಕಳೆದ ತಿಂಗಳು ದೊಡ್ಡ ಒಂದು ಗಲಾಟೆಗಳಾದವು. ಆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಹೋಗಿ ಒಂದು ಸಮಾವೇಶವನ್ನು ಮಾಡ್ತು. ಅದಾದ ಬಳಿಕ ಜನಾರ್ದನ್ ರೆಡ್ಡಿಯವರ ಮಾಡೆಲ್ ಹೌಸ್ಗೆ ಬೆಂಕಿಯನ್ನು ಇಟ್ಟಿದ್ದನ್ನು ಆಕಸ್ಮಿಕವಾಗಿ ಆಗಿದ್ದು, ರೀಲ್ಸನ್ನು ಮಾಡೋ ಸಂದರ್ಭದಲ್ಲಿ ಆಗಿದ್ದು ಅನ್ನುವಂಥ ಸಮರ್ಥನೆಯನ್ನು ಕೊಡ್ತರು. ಹೀಗಾಗಿ ಮೊನ್ನೆ ಕೊಪ್ಪಳದಲ್ಲಿ ಒಂದು ಆದಂಥ ಪ್ರಕರಣ ಇರಬಹುದು, ವಿದೇಶಿ ಮಹಿಳೆಯರ ಕೊಲೆ ಆದಂಥ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ನಿನ್ನೆ ರವಿಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಎಲ್ಲ ವಿಚಾರದ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ಇವಾಗ 10:30ಕ್ಕೆ ಸರಿಯಾಗಿ ಗಾಂಧಿ ಪ್ರತಿಮೆ ಎದುರುಗಡೆ ಹೋರಾಟವನ್ನು ಮಾಡ್ತಾರೆ. ಅದರ ಜೊತೆಗೆ JDS ನಾಯಕರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಸದನದಲ್ಲಿ ಇವತ್ತೇನು ಹೊರಗಡೆ ಹೋರಾಟವನ್ನು ಮಾಡಿದ್ರು, ಸದನದ ಒಳಗಡೆಯೂ ಕೂಡ ಹೋರಾಟವನ್ನು ತೀವ್ರವಾಗಿ ಮಾಡೋದಕ್ಕೆ ಬಿಜೆಪಿ ಈಗಾಗಲೇ ತೀರ್ಮಾನವನ್ನು ಮಾಡಿದೆ. ರಕ್ಷತ್. ಎಸ್ ಸರ್, ರವಿ ಥ್ಯಾಂಕ್ ಯು, ಮಾರುತೇಶ್ ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.